ಸೊ ಟೆಕ್ನಿಕಲಿ ಏನಾಯಿತು, ನಾವೊಂದು 8 o'clock ನಾವು ಇಲ್ಲೇ ಪಕ್ಕದಲ್ಲಿ ವರ್ಕ್ ಮಾಡ್ತೀವಿ. ಸೊ 8 o'clock ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ, ಹಾಗೆ ಏನೋ ಆಗಿದೆ. ಸೊ ಒಂದು ಡೆತ್ ಆಗಿ 3 ಜನ ಏನೋ ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದೀಗ. ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ. ನಾವೀಗ ಅಕಾಮಿಡೇಷನ್ ಆಗಿದೆ, ಬೇರೆ ಒಂದು ಕಡೆ ಮಾಡಿದ್ದಾರೆ. ಅಂದಾಜು ಪ್ರಕಾರ ಒಂದು 50 ಮೆಂಬರ್ಸ್ ಮೇ ಬಿ 40-50 ಮೆಂಬರ್ಸ್ ಇದ್ದರು ಅದರಲ್ಲಿ. ಓಕೆ, ಸೊ 50 ಮೆಂಬರ್ಸ್ ಮಾಡಿದ್ದಾರೆ, ವ್ಯವಸ್ಥೆ ಆಗಿದೆ. ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಈಗ ಮಾಡಿದ್ದಾರೆ ಈ ವ್ಯವಸ್ಥೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ದೀಗ ಮೇನ್ ಈಗ ನಾವು ನಮ್ಮ ಐಟಮ್ಸ್ ತಗೊಂಡು ಒಳಗೆ ಹೋಗ್ಬೇಕಷ್ಟೇ ಈಗ. ಸದ್ಯದ ಮಟ್ಟಿಗೆ ಹೌದು, ಫೈರ್ ಆಫರ್ ಆಗಿದೆ. ಬಿಕಾಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ಏನೋ, ಯಾವುದು ಕರೆಂಟ್ ಇಲ್ಲ ಏನಿಲ್ಲ, ಫುಲ್ ಬ್ಲ್ಯಾಕ್ ಆಗಿತ್ತಂತೆ ರೂಮ್ ಹೊರಗಿಂದ ನೋಡುವಾಗ. ಸದ್ಯದ ಮಟ್ಟಿಗೆ ಅದೀಗ ಅಷ್ಟರವರೆಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವೀಗೆಲ್ಲ ಒಳಗೆ ಹೋಗಿ ಐಟಮ್ಸ್ ತೊಗೊಂಡು ಬೇರೆ ಕಡೆ ನಾವು ಹೋಗಿ ಸೆಟ್ಲ್ ಗೊತ್ತಿದ್ದು ನೋಡಿ ಪರಿಚಯ ಅಷ್ಟೇ. ಅಂದರೆ ರೀಸೆಂಟಾಗಿ ಜಾಯ್ನ್ ಆದವರು ಅಷ್ಟೇ ಗೊತ್ತಿರೋದು. ಅವರೆಲ್ಲ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಇಲ್ಲೇ ಇದ್ದವರು. ಅವ್ರಿಗೆ ಗಾಯ ಆಗಿದೆ ಅಂತ ಗೊತ್ತಾಗಿದೆ ಅಷ್ಟೇ. ಈಗ ಗಾಯ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ.